ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಸೂಪರ್ ಕ್ವಿಕ್ ಆದ ಚಿಲ್ಲಿ ಪೆಪ್ಪರ್ ಚಿಕನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ತುಂಬ ಈಸಿಯಾಗಿ ಮಾಡ್ಕೋಬೋದು. ಒಂದ್ಸತಿ ಟ್ರೈ ಮಾಡಿ ನೋಡಿ. ಬನ್ನಿ ಇವಾಗ ಈ ಚಿಲ್ಲಿ ಪೆಪ್ಪರ್ ಚಿಕನ್ನ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು ಬೌಲಿಗೆ 1/2 kg ಆಗುವಷ್ಟು ಸ್ಕಿನ್ಲೆಸ್ ಚಿಕನ್ನ ತಗೋಬೇಕು. ನೆಕ್ಸ್ಟ್ ಇದನ್ನ ಚೆನ್ನಾಗಿ ವಾಶ್ ಮಾಡಿ ಸೈಡಲ್ಲಿ ರೆಡಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಈ 1/2 kgಗೆ ಒಂದು 7-8 ಹಸಿಮೆಣಸಿನಕಾಯಿನ ಮೀಡಿಯಂ ಸೈಜ್ಗೆ ಚಾಪ್ ಮಾಡ್ಕೋಬೇಕು ಹಾಗೂ ಕೊತ್ತಂಬರಿ ಕೂಡ ಫೈನ್ ಚಾಪ್ ಮಾಡಿ ರೆಡಿ ಇಟ್ಕೋಬೇಕು. ನೆಕ್ಸ್ಟ್ ನೀವೊಂದು ಪ್ಯಾನ್ ಅಥವಾ ನಿಮ್ಮ ಹತ್ರ ಪ್ಯಾನ್ ಇಲ್ಲ ಅಂದರೆ ಕುಕ್ಕರ್ ಕೂಡ ನೀವು ಇಟ್ಕೋಬೋದು. ಆ ಕುಕ್ಕರ್ ಬಿಸಿ ಆದಮೇಲೆ ನಾವು ಈ ಕುಕ್ಕರ್ಗೆ ಒಂದು 4-5 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಬೇಕು. ನಮ್ಗೆ ಈ ಎಣ್ಣೆ ಬಿಸಿ ಆದಮೇಲೆ ನಾವೇನು ಕಟ್ ಮಾಡಿದಂಥ ಹಸಿಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಹಸಿಮೆಣಸಿನ್ಕಾಯಿ ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆದಷ್ಟು ನಮಗೆ ತುಂಬ ಟೇಸ್ಟಿಯಾಗಿ ಚಿಕನ್ ಬರುತ್ತೆ. ನೆಕ್ಸ್ಟು ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ವಾಶ್ ಮಾಡಿದಂತಹ ಚಿಕನ್ನ ಇದಕ್ಕೆ ಹಾಕೋಬೇಕು. ನೆಕ್ಸ್ಟ್ ನಾವು ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೋಬೇಕು. ಅರಿಶಿನ ಹಾಕಿದ್ಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಹಾಕೋಬಹುದು. ಅರಿಶಿನ ಮತ್ತು ಉಪ್ಪು ಹಾಕಿದ್ಮೇಲೆ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. 1-2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಮಿಕ್ಸ್ ಮಾಡಿಕೊಂಡು. ನೆಕ್ಸ್ಟ್ ಇದು ನಮಗೆ 2-3 ನಿಮಿಷ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ನಾವು 1-2 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ನ ಹಾಕೋಬೇಕು. ಪೆಪ್ಪರ್ ಪೌಡರ್ ಹಾಕಿದ್ಮೇಲೆ ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟ್ಗೆ ಇದಕ್ಕೆ ನಾವು ಏನು ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪಿರುತ್ತಲ್ಲ ಅದನ್ನು ಹಾಕೊಂಡ್ಬಿಟ್ಟು ಕುಕ್ಕರ್ನ ಮುಚ್ಚಬಹುದು. ನಾವು ಇದಕ್ಕೆ ಎಕ್ಸ್ಟ್ರಾ ನೀರು ಏನು ಹಾಕೋದಿಲ್ಲ, ಬಿಕಾಸ್ ಚಿಕನ್ ಅದ್ರ ಪಾಡಿಗದೆ ನೀರು ಬಿಟ್ಕೊಡೋದು. ಸೊ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಇದೊಂದು 4-5 ವಿಷಲ್ ಬರೋ ತನಕ ಕೂಗಿಸ್ಕೋಬೇಕು. ಒಂದು 4-5 ವಿಷಲ್ ಆದಮೇಲೆ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂಲ್ ಆಗಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಇದನ್ನು ನಾವು ಓಪನ್ ಮಾಡ್ಕೋಬೋದು. 4-5 ವಿಷಲಿಗೆ ಇದು ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ. ಸೊ ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ನೀವು ಹಾಗೆ ಇದನ್ನು ತಿನ್ಕೋಬೋದು, ಅಥವಾ ನಿಮಗೆ ಸ್ವಲ್ಪ ಡ್ರೈ ಬೇಕು ಅಂದರೆ ಒಂದು 4-5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಇದು ಡ್ರೈ ಆಗಿ ಬರುತ್ತೆ. ಈಗ ನಮ್ಮ ಚಿಲ್ಲಿ ಪೆಪ್ಪರ್ ಚಿಕನ್ ರೆಡಿ.